ಆರಾಧ್ಯ ದೇವತೆ ರಾಣಿ ಚೆನ್ನಮ್ಮಳ ಇವತ್ತು 196ನೇ ಪುಣ್ಯ ತಿಥಿ ಅಂಗವಾಗಿ ನಾವು ಇವತ್ತು ಹಾಯ್ ಮಲಪ್ರಭಾ ಸಮಯವಾಣಿ ಹಾಗೂ ಕಿತ್ತೂರು ನ್ಯೂಸ್ ಇಂದ ನಾವು ಇಲ್ಲಿ ಭೇಟಿ ಕೊಟ್ಟಿದ್ದು. ಈ ದಿವಸ ಸುತ್ತಮುತ್ತಲಿನ ಜಿಲ್ಲೆಗಳಿಂದ ಜನ ಇಲ್ಲಿ ಭೇಟಿ ನೀಡುತ್ತಿದ್ದು ಹೆಮ್ಮೆಯ ವಿಚಾರ. ಇಂಥ ಸಂದರ್ಭದಲ್ಲಿ ಆ ತಾಯಿ ಚೆನ್ನಮ್ಮಳನ್ನು ಸ್ಮರಿಸುವುದು ನಮ್ಮೆಲ್ಲರ ಕರ್ತವ್ಯ. ನಮಸ್ಕಾರ. 196ನೇ ಪುಣ್ಯತಿಥಿ ಅಂಗವಾಗಿ ವೀರಮಾತೆ ಕಿತ್ತೂರು ರಾಣಿ ಚೆನ್ನಮ್ಮ ಬೆಳ್ಳಿ ಚುಕ್ಕಿ ಅಂತ ಹೆಸರುವಾಸಿಯಾಗಿರುವ ರಾಣಿ ಚೆನ್ನಮ್ಮಳ 196ನೇ ಪುಣ್ಯತಿಥಿ ಅಂಗವಾಗಿ ನಾವು ನಮ್ಮ ಶಿಕ್ಷಣ ಸಂಸ್ಥೆಯಿಂದ ನಮ್ಮ ಮಕ್ಕಳನ್ನು ಇಲ್ಲಿಗೆ ಕರೆದು ತಂದಿದ್ದೇವೆ. ಎಲ್ಲರಿಗೂ ಧನ್ಯವಾದ. ನಮಸ್ಕಾರ. ಇವತ್ತು ನಾವು ರಾಜಮಾತೆ ಹಾಗೂ ವೀರಮಾತೆ ಮೊದಲು ಸ್ವತಂತ್ರ ಬೆಳ್ಳಿ ಚುಕ್ಕಿ ಅಂತ ಪ್ರಸಿದ್ಧ ಪಡೆದಂಥ ಒಂದು ಜನರ ಹಕ್ಕಿಗಾಗಿ ಸಾರ್ವಜನಿಕರೇ ನನ್ನ ಜೀವಸತ್ವ ಅಂತ ಹೇಳಿ ಸ್ವಾತಂತ್ರ್ಯದ ಮೊಟ್ಟ ಮೊದಲು ಕಹಳೆಯನ್ನು ಊದಿದಂಥ ರಾಣಿ ಚೆನ್ನಮ್ಮ ತಾಯಿ ಅವರ ಇವತ್ತು 196ನೇ ಪುಣ್ಯ ಸ್ಮರಣೆ ಜಯಂತಿ ಇದ್ದು ಅವ್ರಿಗೆ ಇವತ್ತು 196 ವರ್ಷ ಆಯಿತು. ಇವತ್ತು ನಮ್ಮ ಹಾಯ್ ಮಲಪ್ರಭಾ ಹಾಗೂ ಕಿತ್ತೂರು ನ್ಯೂಸ್ ಹಾಗೂ ಸಮಯವಾಣಿ ನ್ಯೂಸ್ ಸಂಪಾದಕರಂತ ನಾವು ಇವತ್ತು ತಾಯಿಯವರ ಅರಮನೆಯಲ್ಲಿ ಬಂದು ಅವರು ಪೂಜಿಸುವಂತ ಗದುವಿಗೆ ಬಂದು ನಾವು ಇವತ್ತು ಮಾಲಾರ್ಪಣೆ ಮಾಡಿ ತಾಯಿಗೆ ಇವತ್ತು ನಾವು ಅವ್ರಿಗೆ ಗೌರವಪೂರ್ವಕವಾದಂಥ ಇದನ್ನ ಸಲ್ಲಿಸುತ್ತಿದ್ದೆವು. ಪ್ರತಿಯೊಬ್ಬರಿಗೆಲ್ಲರೂ ಒಂದು ಮಾದರಿ ಆಗಬೇಕು. ಇವತ್ತು ನಾವು ವಿಡಿಯೋ ಬೆಳಿಗ್ಗೆ ಹಾಕಿದೆವು. ಆಂಧ್ರ ಪ್ರದೇಶದಲ್ಲಿ ಒಂದು ಮನೆಯಲ್ಲಿ ಯಾವುದೋ ಒಂದು ಫಂಕ್ಷನ್ ಸದ್ಯಕ್ಕೆ ನಾಟಕ ಮುಖಾಂತರ ಚೆನ್ನಮ್ಮ ತಾಯಿಯವ್ರದ್ದು ದೇಶಾದ್ಯಂತ ಅವರ ಇತಿಹಾಸ, ಅವರ ಸಾಹಸ, ಲಾಭಾತತಿ ಪ್ರತಿಯೊಬ್ಬರೆಲ್ಲರೂ ಇಂಥ ಮಹಾತ್ಮನ್ನ ಅವರ ಹುಟ್ಟಹಬ್ಬ ಇರ್ಬೋದು, ಅವ್ರ ಪುಣ್ಯತಿಥಿ ಇರ್ಬೋದು, ಅವಾಗ ನೆನೆಸಿ ಅವರ ಪ್ರತಿಯೊಂದು ವಿಷಯಗಳನ್ನು ಹಂಚ್ಕೋಬೇಕು. ಅದಕ್ಕೆ ನಾವು ಇವತ್ತು 3 ಚಾನಲ್ದವ್ರು ಬಂದ್ಕರೆ ನಾವು ಇವತ್ತು ಬಂದು ತಾಯಿಗೆ ನಾವೊಂದು ಅವ್ರಿಗೊಂದು ನಮನಗಳು ಸಲ್ಲಿಸ್ತೇವೆ. ತಮಗೂ ಸಹ ಇಂಥ ತಾಯಿಯವ್ರನ್ನ ಯಾವಾಗ ನಿಲ್ಸ್ಕೊಂತಿರ್ಬೇಕಂತ ಎಲ್ಲ ನಮ್ಮ 3 ಚಾನಲ್ದವರು ಹಾಯ್ ಮಲಪ್ರಭಾ ಸಮಯವಾಣಿ ಕಿತ್ತೂರು ನ್ಯೂಸ್ಕೊತಿಂದ ಎಲ್ಲರಿಗೂ ನಾವು ಇದನ್ನು ನೆನ್ಸತ್ತೀವಿ. ಜಯ ಮಾತಾಡಿ ಕಿತ್ತೂರು ಚೆನ್ನಮ್ಮಕ್ಕೆ ಜಯ.